ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಹೇಶ್ ಏನ್ ಮಾಡ್ತಾ ಇದ್ದೆ ಮಹೇಶ್? ಏನ್ ಸ್ಪೆಷಲ್ ಇವತ್ತು? ಚಿಕನ್ ಮಾಡೋಣ ಅಂತ ನೀವೇ ಹೇಳಿದಿರಲ್ಲ. ಸೊ ಏನ್ ಚಿಕನ್ ಮಾಡ್ತಾ ಇದ್ದೆ ಮಹೇಶ್? ಏನ್ ಚಿಕನ್? ಏನ್ ಪ್ಲಾನು? ಸೊ ಇವತ್ತೊಂದು ಫ್ರೈಡೆ, ಸೊ ಅದಕ್ಕೋಸ್ಕರ ಏನಾದ್ರು ಸ್ಪೆಷಲ್ ಇರ್ಬೇಕಂತ ಹೇಳಿ ಆಲ್ರೆಡಿ ನೀವು ಮಾಡಿದ್ದೀರಾ. ಬಟ್ ಇವತ್ತು ಅದೇ ಸ್ಪೆಷಲ್ ನ ಇನ್ನೊಂದ್ಸತಿ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾ ಇದೀವಿ. ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಕಟ್ ಮಾಡಿ. ಎಲ್ಲಿ ಬೆಳ್ಳುಳ್ಳಿ? ಎಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಿ ಚೇಪೆಕಾಯಿ ಬರಕೊಂಡಿದೆ. ಏನ್ ಚೇಪೆಕಾಯಿ ಹಾಕ್ಬಿಟ್ಟು ಏನ್ ಮಾಡ್ತೀಯ? ಸೇಪೆಕಾಯಿ ಇದು ಬೇರೆ ಮ್ಯಾಟ್ರಿಗೆ. ಅದನ್ನೆಲ್ಲ ಕೇಳಬಾರ್ದು. ನಮಗೆಲ್ಲ ಗೊತ್ತಾಗೋಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇದು ಕಟ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನಾನು ನಿಮಗೆ ಕೊಡ್ತೀನಿ. ನೀವು ನಿಮ್ಮ ರೆಸಿಪಿನ ಜನರಿಗೆ ತೋರಿಸಿ ಹೆಂಗ್ ಮಾಡಿದಿರಾ, ಹೆಂಗ್ ಟೇಸ್ಟ್ ಇರುತ್ತೆ ಅಂತ ನಾನು ತೋರಿಸ್ತೇನೆ. ಆಯ್ತಾ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಈಗ ಏನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಲಿ. ನಾವು ಹೋಗ್ಬಿಟ್ಟು ಚಿಕನ್ ಕ್ಲೀನ್ ಮಾಡಿಕೊಂಡು ಚಿಕನ್ನ ನೀಟಾಗಿ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಮಾಡೋಣ. ನೋಡೋಣ. ಇದೊಂದು ಬ್ಯಾಚುಲರ್ಸ್ ಚಿಕನ್ನು ಟ್ರೈ ಮಾಡೋಣ ಹೆಂಗಿರುತ್ತೆ. ಸಾರಿ, ಇದೆಲ್ಲ ತುಂಬ ಸ್ಟಫ್ ಎಲ್ಲ ಇದೆ ಇಲ್ಲಿ. ಬ್ಯಾಚುಲರ್ಸು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲ ಇದೆ ಇಲ್ಲಿ. ಬ್ಯಾಚುಲರ್ಸು ಏನು ಬೇಜಾರು ಮಾಡ್ಕೊಳ್ಳಿ. ನಾನು ಬ್ಯಾಚುಲರ್ಸ್, ಅವನು ಬ್ಯಾಚುಲರ್, ಬಟ್ ನಾನು ಬ್ಯಾಚುಲರ್. ಮನೇಲಿ ವೈಫ್ ಎಲ್ಲ ಅವರಲ್ಲಿ ಇದ್ದಾರೆ. 15 minutes later. ಮಹೇಶನ್ ಕೆಲಸ ಮುಗಿಸ್ಬಿಟ್ಟ. ಈಗ ನಮ್ಮ ಕೆಲಸ ಏನು ಅಂದ್ರೆ, ನಮ್ಮ ಕೆಲಸ ತುಂಬಾ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಏನೋ ಒಂದು ಸ್ಪೆಷಲ್ ಐಟಮ್ ಕೊಟ್ಟವ್ರು ನಮ್ಗೆ. ಸ್ಪೆಷಲ್ ಐಟಮ್ ಚಿಕನ್ ಟಿಕ್ಕಾ ಮಾಡ್ಬೋದು ಇದ್ರೊಳಗಡೆ. ನೈಸ್. ಓಕೆ, ಇದಕ್ಕೆ ಕೋಳಿ ಲೆಗ್ ಅಂತಾರೆ ಕನ್ನಡದಲ್ಲಿ ಕೋಳಿ ಲೆಗ್ ಅಲ್ಲ, ಕನ್ನಡದಲ್ಲಿ ಕೋಳಿ ಇದು ತೊಡೆ. ಲೆಗ್ ಅಂದ್ರೆ ಕಾಲಣ. ಅದೇನೋ ಲೆಗ್ ಅಂದ್ರೆ ಕಾಲು, ಬಟ್ ಇಂಗ್ಲಿಷ್ ಲೆಗ್, ಕನ್ನಡದಲ್ಲಿ ತೊಡೆ ತಟ್ಟಬೇಕು. What? Bro, what are you talking about, man? ಚೆನ್ನಾಗಿ ತೆಗಿತೀರಾ ನೋಡಿ. ಚರ್ಮ ಸುಲಿಯೋದ್ರಲ್ಲಿ ಫೇಮಸ್ ನಾನು. ಗಾಯ್ಸ್, ನಮ್ದು ಇನ್ನೂ ಮುಂದೆ ತುಂಬಾ ಪ್ಲಾನ್ ಇದಾವೆ. DJI ಆಕ್ಷನ್ ಕ್ಯಾಮ್ರಾ ಬೇರೆ ತಗೊಂಡಿದ್ವಿ. ಮತ್ತೆ ರೈಡ್ಗೆ ಹೋಗೋ ಪ್ಲಾನ್ ಇದೆ. ರೈಡ್ಗೆ ಹೋಗ್ತೀವಿ, ಫಿಶಿಂಗ್ ಹೋಗ್ತೀವಿ. ತುಂಬಾ ವಿಡಿಯೋಸ್ ಎಲ್ಲ ಬರುತ್ತೆ. 1 by 1 ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾ ತರ ಇಲ್ಲಿ ಚಿಕನ್ ಸಿಗಲ್ಲ. ಇಲ್ಲೇನಿದ್ರು ಬರೀ ಐಸಲ್ಲಿರೋ ಚಿಕನ್ ಮಾತ್ರ ಸಿಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ತಿನ್ಬೇಕು. ಚಿಕನ್ ಅಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಬೇಕಂದ್ರೆ ಚಿಕನ್ ತಿನ್ಲೇಬೇಕು. ಆಮೇಲೆ ಇದು ತಗೊಳ್ಳಿ, ಇದಕ್ಕೆ ಕತ್ತರಿಸೋದು ಪ್ಲೇಟು. ಚಾಕೊಂದು ಚೆನ್ನಾಗಿ ತೊಳೆದ್ಬಿಟ್ಟು ಚಾಕ ಅಂತ ಕಟ್ ಮಾಡಬಾರ್ದು. ಅಲ್ಲೇ ನಾವು ಮಾಡೋದು ತಪ್ಪು. ಈ ಫ್ಯಾಟ್ ಇದೆಯಲ್ಲ, ಅನ್ವಾಂಟೆಡ್ ಇದೆಯಲ್ಲ, ಇದನ್ನೆಲ್ಲ ಹಂಗೆ ಮಾಡಿ ಎಸ್ಬಿಡ್ಬೇಕು. ಆಮೇಲೆ ನೋಡಿ, ಈ ಥರ ಇದೆಯಲ್ಲ, ಇದೆಲ್ಲ ತಿನ್ನೋದಕ್ಕೆ ಸೂಕ್ತವಲ್ಲದ್ರೆ ಇರೋದನ್ನೆಲ್ಲ ಎತ್ಬಿಡ್ಬೇಕು. ಎಲ್ಲ ಎತ್ಬಿಟ್ಟು ಓಕೆ, ಇದು ಕಟ್ ಮಾಡೋದು ನಿಮಗೆ ತೋರಿಸ್ತೀನಿ ಮತ್ತೆ. 5 minutes later. ಓಕೆ ಗಾಯ್ಸ್, ಬನ್ನಿ ಈಗ ಚಿಕನ್ನ ಹೆಂಗೆ ಸ್ಲೈಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾವು ಈ ಚಿಕನ್ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾದ್ಮೇಲೆ ಇದರಲ್ಲಿ ಹಿಂಗೊಂದು ಅಕ್ಕಿ, ಇಲ್ಲೊಂದು ಎಷ್ಟೆಷ್ಟು ಉದ್ದದ ಸ್ಲೈಸ್ ನಿಮಗೆ ಮಾಡೋಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಿ. ತಿನ್ಬೇಕಾದ್ರೆ ಅದು ಮಸಾಲೆ ಎಲ್ಲ ಹೋದ್ಮೇಲೆ ಒಳ್ಳೆ ಮಜಾ ಬರುತ್ತೆ ತಿನ್ನೋಕ್ಕೆ.
ಓಕೆ ಗೈಸ್, ನೋಡಿ ಈಗ ಚಿಕನ್ ಎಲ್ಲ ನೀಟಾಗಿ ಲೇಯರ್ ಥರ ಎಲ್ಲ ನೀಟಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಎಲ್ಲ ಚಿಕ್ಕದಾಗಿ. ಈಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಏನು ಮಾಡಬೇಕು ಅಂದರೆ, ಇದಕ್ಕೆ ಫಸ್ಟು ನಮ್ಮ ಹತ್ರ ಒಂದು ಮಸಾಲೆ ಇದೆ, ಆಚಿದು ತಂದೂರಿ ಮಸಾಲ ಅಂತ. ಸೊ ಈ ಮಸಾಲಾನ ಹಾಕ್ಕೋಬೇಕು. ಇದು ಆಚಿದು ಅಂದರೆ ಇಂಡಿಯಾ ಪ್ರಾಡಕ್ಟು, ಇಂಡಿಯಲ್ಲೇ ಸಿಗುತ್ತೆ, ಟ್ರೈ ಮಾಡಿ. ಇಷ್ಟು 2 ಪೀಸ್ಗೆ ಇದು ಸ್ವಲ್ಪ ಸ್ಪೈಸಿನೂ ಇರುತ್ತೆ, ಇದ್ರ ಜೊತೆ ಬೇರೆ ಏನಕ್ಕೂ ಜಾಸ್ತಿ ಆಯಿತು. ಇರಲಿ ನಡೆಯುತ್ತೆ ಸ್ವಲ್ಪ ಜಾಸ್ತಿ ಆದ್ರೂ. ಆಮೇಲೆ ಚಿಕನ್ 65 ಮಸಾಲ ಅಂತ ಬರುತ್ತೆ, ಇದನ್ನು ಒಂದು ಸ್ವಲ್ಪ ಹಾಕಿ. ಇದೊಂದು ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬಿಡಿ. ಓಕೆ, ಚಿಕನ್ 65 ಮಸಾಲ ಆಯಿತು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಬೇಕು. ಕಾರ್ನ್ ಫ್ಲೋರ್ ಗೊತ್ತಲ್ಲ, ಜೋಳದ ಹಿಟ್ಟು. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾ ಇದೆ ಡಿಟಿಎಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಜೋಳದ ಹಿಟ್ಟಿಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಲೇಷಿಯಲ್ಲಿ ತೆಪ್ಪುಂಗ್ ಜಗುಂಗ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು ಅಷ್ಟೇ, ಒಂದು ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಜಾಸ್ತಿ ಹಾಕಿದ್ರೆ ಒಂಥರ ಹಿಟ್ಟು ಥರ ಆಗ್ಬಿಡುತ್ತೆ. ಬಟ್ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ KFC ಥರ ಬರುತ್ತೆ. ಓಕೆ, ಇದು ನೆಕ್ಸ್ಟು ಇದಕ್ಕೆ ಸಾಲ್ಟ್ ಹಾಕಬೇಕು. ಸಾರಿ, ನಮ್ಮದು ಡಬ್ಬಗಳೆಲ್ಲ ಸಿಕ್ಕಾಬಿಟ್ಟೆ ಗಲೀಜಾಗಿರ್ತವೆ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಬಿಡಿ. ಇದಕ್ಕೆ ಉಪ್ಪು, ಇದಕ್ಕೆ ಮಹೇಶ ರುಬ್ಬಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಬೇಡ. ಇಲ್ಲಿ ನಿಮಗೋಸ್ಕರ ಅಂತ ಚೂರು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ರೈಸ್ ಫ್ಲೋರು ಒಂದು ಸ್ವಲ್ಪ ಅಂದರೆ ಸ್ವಲ್ಪ. ಹಾಂ, ಅಷ್ಟೇ. ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ಆಮೇಲೆ ಇದಕ್ಕೆ ಇನ್ನೊಂದು ಐಟಮ್ ಏನಂದರೆ, ಸ್ವಲ್ಪ ಎಳ್ಳು ಹಾಕೊಳ್ಳಿ. ಎಳ್ಳು ಹಾಕಿದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಆಪ್ಷನಲ್ಲು, ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಎಳ್ಳು, ಬಿಳಿದು ಎಳ್ಳು ಒಂದು ಚೂರು. ಓಕೆ, ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಾಕಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಾವು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀವಿ, ಹಂಗಾಗಿ ವಿತೌಟ್ ಆಯಿಲು, 0 ಆಯಿಲಲ್ಲಿ ಫುಡ್ ರೆಡಿ ಆಗುತ್ತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ತವಾ ಫ್ರೈ ಎಲ್ಲ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೆಕ್ಸ್ಟ್ ಗೊತ್ತಲ್ವಾ ಏನು ಮಾಡಬೇಕಂತ, ಚೆನ್ನಾಗಿ ಬೆಳಿಬೇಕು. ಇದೆಲ್ಲ ಮಾಡಿದ್ದಾದ್ಮೇಲೆ ಇನ್ನೊಂದು ಕೆಲಸ ಇದೆ, ಇದು ವೆರಿ ಇಂಪಾರ್ಟೆಂಟ್ ಕೆಲಸ. ಏನಿರ್ಬೋದು ಹೇಳು ಮಹೇಶ, ನೋಡೋಣ. ಇದು ಆದ್ಮೇಲೆ ಮಿಕ್ಸ್ ಮಾಡಬೇಕು, ಟೇಸ್ಟ್ ನೋಡಬೇಕು. ಓಕೆ, ಅಪ್ಲೈ ಮಾಡಿ. ಮಸ್ತ್ ಐತೆ ಅಂತ ಗೊತ್ತಾಗ್ತೈತೆ ನನಗೂ, ಕೈಯೆಲ್ಲ ಉರಿ ಬರ್ತೈತೆ. ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಇದೇ ಮಸಾಲೆ ಎಲ್ಲ ಇಟ್ಕೊಂಡಿದ್ರೆ ಕೈಯೆಲ್ಲ ಸ್ವಲ್ಪ ಲೈಟಾಗಿ ಉರಿ ಬರುತ್ತೆ. ಎಲ್ಲಿ ಕಲ್ತ್ರಣ? ಎಲ್ಲ ನಮ್ಮ ವೈಫ್ ಹೇಳ್ಕೊಟ್ಟಿರೋದೆಲ್ಲ ಇದೆಲ್ಲ. ನಮ್ಮ ವೈಫಿಗೆ ಥ್ಯಾಂಕ್ಸ್ ಹೇಳಬೇಕು, ಈ ಥರ ಕಲೆ ಎಲ್ಲ ಹೇಳ್ಕೊಟ್ಟಿದ್ದೆ ನನಗೆ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಕಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಎರಡು ಕೈ ಬೇರೆ ಮಾಡ್ಕೊಬಿಟ್ಟೆ ನಾನು. ಓಕೆ, ನಿಮ್ಗೆ ತೋರಿಸಿ ನಾನು ಒಂದು ಕೈಯಲ್ಲಿ ಯಾವಾಗ ಮಾಡ್ತಿದ್ದೆ, 2 ಕೈಯಲ್ಲಿ ಆಗ್ಬಿಟ್ಟೈತೆ. ಓಕೆ, ಇದನ್ನ ಹಂಗೆ ಒಂದು 5-10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ನಿಮ್ಮ ಜೊತೆ. ಓಕೆ, until then ವೆಯ್ಟ್ ಮಾಡ್ತಾರೆ. ವೆಯ್ಟ್ ಟು ನೆಕ್ಸ್ಟ್. ಬಾಯ್. 15 minutes later.
ಹೇಳಿ ಮಹೇಶ, ನೆಕ್ಸ್ಟ್ ಪ್ರೋಸೆಸ್ ಏನು? ಆಲ್ರೆಡಿ ನಾವು ಇದೆಲ್ಲ ಕಲ್ಸಿ ಇಟ್ಟಿದ್ವಿ. ನಾವು ಹೊರಗೆ ಹೋಗಿದ್ವಲ್ಲ, ಸೊ ಅದಕ್ಕೋಸ್ಕರ ಒಂದ್ ಸೈಡ್ ಆಗ್ಬಿಟ್ಟಿದ್ವಿ ನಾನು ಆಲ್ರೆಡಿ. ಓಕೆ. ಸೊ ಇನ್ನೊಂದ್ ಸೈಡು ತಿರ್ಸಾಕ್ಬೇಕು. ಎಷ್ಟು ನಿಮಿಷ ಬಾಯ್ಲ್ ಮಾಡಿದ್ದೆ ಒಂದ್ ಕಡೆ 20 ಮಿನಿಟ್ಸ್ ಇಟ್ಟಿದ್ದೆ. 20 ಮಿನಿಟ್ಸ್ ಆದ್ಮೇಲೆ ಸೈರನ್ ಬಂದಿದೆ. ಸೊ ಅದಕ್ಕೋಸ್ಕರ ಇನ್ನೊಂದ್ಸತಿ ಒಂದ್ ಸೈಡ್ ಆಲ್ರೆಡಿ ಫ್ರೈ ಆಗಿದೆ. ಓಕೆ. ಸೊ ತಿನ್ಬೋದು ಇದನ್ನು. ಬಟ್ ಇನ್ನೊಂದ್ ಸ್ವಲ್ಪ ಆಗ್ಲಿ ಅಂತ ಇನ್ನೊಂದ್ ಸೈಡ್ ಆಗ್ಬೇಕು. ಓಕೆ. ಹಿಂಗ್ ಹಾಕಿದ್ಮೇಲೆ ಕ್ಲೋಸ್ ಮಾಡ್ಬಿಟ್ಟು ಓಕೆ ಬಟ್ ಮಾಡೋಣ. ಓಕೆ. ಇದರಲ್ಲಿ ಏನೇನು ಫಂಕ್ಷನ್ ಇದೆ, ಯಾವ ಥರ ಏನು? ಸೊ ಇದು ಆನ್ ಬಟನ್ ಇರುತ್ತೆ ಇಲ್ಲಿ. ಓಕೆ. ಆನ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಚಿಪ್ಸ್ ಇರುತ್ತೆ, ಮೀಟ್ ಇರುತ್ತೆ, ನೆಟ್ ಇರುತ್ತೆ, ಕೇಕ್ ಇರುತ್ತೆ. ನಿಮ್ಗೆ ಯಾವ ತರ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಮ್ದಿದು ಮೀಟ್ ಅಂದ್ರೆ ಚಿಕನ್ ಪ್ಲಸ್ ಚಿಕನ್, ಅದನ್ನ ಮೀಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ. ಆಮೇಲೆ ಇಲ್ಲಿ ಟೈಮಿಂಗ್ ಬರುತ್ತೆ 35 ಮಿನಿಟ್ಸ್ ಅಂತ. ಸೊ ಇಲ್ಲಿ ಟೈಮಿಂಗ್ ಅಂತ ಕಾಣ್ತಿತ್ತಲ್ಲ, ಅದನ್ನ ನಾವು ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇದನ್ನ 15 ಮಿನಿಟ್ಸ್ ಇಡೋಣ ಅನ್ಕೊಂಡಿದ್ವಿ. ಆದ್ಮೇಲೆ ಟೆಂಪ್ರೇಚರ್. ಓಕೆ. ಟೆಂಪ್ರೇಚರ್ ಈಗ 205 ಸೆಲ್ಸಿಯಸ್ ಇದೆ. ಸೊ 205 ಇಸ್ ಓಕೆ. ಅಂದ್ರೆ ಅದರಲ್ಲಿ ಅಂದ್ರೆ ಸ್ವಲ್ಪ ಸ್ಪೀಡ್ ಬಾಯ್ಲ್ ಆಗುತ್ತೆ. ಅಷ್ಟು ಮಾಡ್ಬಿಟ್ಟು ಆಮೇಲೆ 20 ಮಿನಿಟ್ಸ್ ಬಿಟ್ಬಿಟ್ರೆ ಅದೇ ಸೈರನ್ ಆಗುತ್ತೆ. ಸೈರನ್ ಆಗ್ಬಿಟ್ರೆ ನಮ್ ಚಿಕನ್ ರೆಡಿ ಆಗುತ್ತೆ. ಓಕೆ, ಅಷ್ಟೇ. ಓಕೆ ಗೈಸ್, ಆಮೇಲೆ ಚಿಕನ್ ರೆಡಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ ನಿಮಗೆ. ಫೈನಲ್ ಕ್ಲೈಮ್ಯಾಕ್ಸು. ಓಕೆ, ಅಲ್ಲಿವರೆಗೂ ಬಾಯ್. ಓಕೆ ಗೈಸ್, ಆಫ್ಟರ್ ವೇಟಿಂಗ್ ಫಾರ್ 15 ಮಿನಿಟ್ಸ್ ಈಗ ಮುಗಿದಿದೆ ಚಿಕನ್ನು. ಹೆಂಗಿರುತ್ತೆ, ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಈಗ ಮಹೇಶ್ ತೋರಿಸ್ತಾರೆ. ತೋರಿಸಿ ಮಹೇಶ್, ಏನು ಮಾಡಿದ್ದೀರಾ ಅಂತ. ಸೊ ತೆಗಿಯೋಕ್ಕಿಂತ ಮುಂಚೆ ಓಕೆ, ಅದು ಬೀಪ್ ಸೌಂಡ್ ಬರುತ್ತೆ ಕಂಪ್ಲೀಟ್ ಆದಮೇಲೆ. ಓಕೆ, ಆಮೇಲೆ ಆಫ್ ಮಾಡಬೇಕು. ಯಾವುದು? ಆಫ್ ಬಟನ್ ಪ್ರೆಸ್ ಮಾಡಿಟ್ಕೋ. ಓಕೆ. Emotional damage. ನೋಡಿ, ಗರ್ಮ ಗರಂ ಏರ್ ಫ್ರೈ ಚಿಕನ್. ಆಮೇಲೆ ತಿನ್ನೋಕೆ ಒಂದು ಪೀಸ್ ತಗೋಬೇಕು. ಓಕೆ. ಆಮೇಲೆ ಇನ್ನೊಂದು ಪೀಸ್ ತಗೋಬೇಕು. ನೋಡಿ, ಮಸ್ತ್ ಫ್ರೈ ಆಗಿದೆ. ಸೊ ಇದನ್ನ ಇಲ್ಲಿ ಅದೊಂದು ಸ್ವಲ್ಪ ಹಿಂಗೆ ಪಿಂಚ್ ಮಾಡು, ಒಳಗಡೆ ಹಿಂಗೆ ಬಾಯ್ಲ್ ಆಗಿದೆ ಅಂತ ತೋರಿಸು. ಇದ್ರಲ್ಲೇ ಮಾಡು, ಬಿಸಿ ಇರುತ್ತೆ. ಓಪನ್ ಮಾಡಿ. ಓಕೆ, ಪರವಾಗಿಲ್ಲ, ಬಾಯ್ಲ್ ಆಗಿದೆ. ಸೊ ತಿನ್ಬೋದು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬೈ ಬಾಯ್, ಟೇಕ್ ಕೇರ್.